ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಕಿಚನ್ಸ್. ಇವತ್ತು ನಾವು ಪೀಸ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣವಾ? ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಕಲ್ಲೂವ, ಸೋಂಪು, ಒಂದು ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 5-6 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 2-3 ಏಲಕ್ಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ, ಪುದೀನ ಒಂದೊಂದು ಎಡಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ, 1.5 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತೊಗೊಳ್ಳಿ. ಅದಕ್ಕೆ ನಾನು 1 ಕಪ್ಪಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಆಯಿಲ್ ಕಡಿಮೆ ತೊಗೊಳಂಗಿದ್ರೆ ನೀವು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಹೆಚ್ಚಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗೋಷ್ಟರಲ್ಲಿ ನೀವು ಸ್ಪೈಸಸ್ ತೋರಿಸಿದ್ದೀನಲ್ಲ ಅದೆಲ್ಲ ಒಂದೊಂದೇ ಹಾಕ್ಕೊಂಡು ಬರೋಣ. ಚೆನ್ನಾಗಿ ಎಣ್ಣೆ ಕಾದಿದೆ. ಇಲ್ಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಹಾಕಿದ್ದೀನಿ. ಪಲಾವ್ ಎಲೆ, ಕಲ್ಲುವ, ಸೋಂಪು, ಇಲ್ಲಿ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈ ಪೀಸ್ ಪಲಾವ್ಗೆ ತುಂಬ ಚೆನ್ನಾಗಿ ಅದು ಫ್ಲೇವರ್ ಕೊಡುತ್ತೆ ಸ್ವಲ್ಪ ಜಾಸ್ತಿ ಹಾಕಿದಾಗ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಆ ಕಸ್ತೂರಿ ಮೇಥಿ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನೀವು ಒಂಚೂರು ಫ್ರೈ ಮಾಡಿ. ತುಂಬ ಡಾರ್ಕ್ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕಿದೆ. ಒಂಚೂರು ಬ್ರೌನಿಷ್ ಬರೋಷ್ಟು ನಾವು ಫ್ರೈ ಮಾಡೋಣ. ನಾವು ಯಾವಾಗಲೂ ಅಡುಗೆ ಮಾಡಿದಾಗ ಚೆನ್ನಾಗಿ ಈರುಳ್ಳಿ ಬೆಂದಿದ್ದಾಗಲೇ ನಮಗೆ ಅದು ಫ್ಲೇವರು, ಟೇಸ್ಟು ಪ್ರತಿಯೊಂದು ಕೊಡುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಏಲಕ್ಕಿ ಅದೆಲ್ಲ ಹಾಕಿದ್ದೀನಲ್ಲ, ಅದು ಇವಾಗ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ಸ್ಮೆಲ್ ಹೋಗೋಷ್ಟು ನಾವು ಫ್ರೈ ಮಾಡಿದಷ್ಟು ಅದು ಫ್ಲೇವರ್ ನಮ್ಗೆ ಕೊಡುತ್ತೆ, ಟೇಸ್ಟು ಎನ್ಹಾನ್ಸ್ ಮಾಡುತ್ತೆ ಅದು. ಇದು ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಉರಿಬೇಕು. ನಾವು ಯಾವುದೇ ಅಡುಗೆ ಮಾಡಿದ್ರೂ ನಾವೆಷ್ಟು ಉರಿತೀವೋ ಅದರಲ್ಲೇ ನಮಗೆ ಟೇಸ್ಟು, ಫ್ಲೇವರು ನಮಗೆ ಚೆನ್ನಾಗಿ ಸಿಗೋದು. ಯಾವಾಗ ನಾವು ಹಸಿಯಾಗಿ ಹಾಕ್ಬಿಡ್ತೀವೋ ಆವಾಗ ನಮ್ಗೆ ಟೇಸ್ಟ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಪುದೀನ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಫ್ಲೇವರ್ ನಿಮ್ಗೆ ಚೆನ್ನಾಗಿ ಕೊಡುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಪುದೀನ ಕೊತ್ತಂಬರಿ ನಿಮಗೆ. ಇದು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ಈಸಿ ಮೆಥಡ್ ಇದೆ, ತುಂಬ ಈಸಿ ಮೆಥಡು. ಫಾಸ್ಟಾಗಿ ಅರ್ಜೆಂಟಾಗಿ ಏನು ಮಾಡಬೇಕು ಅನ್ನೋದಾಗ ಇದು ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು ನಾವು. ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ ನಾವು ಒಂದು ಸ್ವಲ್ಪ ಹೊತ್ತು. ಅವಾಗ ತಳ ಹಿಡಿಯುತ್ತೆ, ನೀವು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ತಾ ಇರಿ. ಅದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಅದು ನೋಡಿ ಈ ಥರ ಎಣ್ಣೆ ಬಿಡಬೇಕು.
ಎಣ್ಣೆ ಬಿಡೋವರೆಗೂ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಟ ಆಮೇಲೆ ನಾವು ಬಟಾಣಿ ಹಾಕೊಳ್ಳೋಣ. ಹಸಿ ಬಟಾಣಿ, ಒಣ ಬಟಾಣಿ ಹಾಕೊಂಡ್ರೆ ನಿಮಗೆ ಟೇಸ್ಟು ಈ ಫ್ಲೇವರ್ ಸಿಗೋಲ್ಲ. ಹಸಿ ಬಟಾಣಿಯಲ್ಲೇ ನಿಮಗೆ ಟೇಸ್ಟ್ ಸಿಗುತ್ತೆ. ಹಸಿ ಬಟಾಣಿ ಹಾಕ್ಕೊಂಡು ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂಚೂರು ಫ್ರೈ ಮಾಡ್ಕೊಂಡು ಇದನ್ನು ಒಂಚೂರು ಎಣ್ಣೆ ಬಿಡೋಷ್ಟು ನಾವು ಮಾಡ್ಕೊಳ್ಳೋಣ. ಇದನ್ನು ಬಟಾಣಿನ ತುಂಬ ಫ್ರೈ ಮಾಡ್ಕೊಳಕ್ಕೆ ಬೆಂದೋಗ್ಬಿಡುತ್ತೆ. ಇಲ್ಲೇ ಬೆಂದ್ಬಿಟ್ರೆ ನಾವು ಕೂಗಿಸಿದ್ರೆ ಇನ್ನೂ ಬೆಂದೋಗ್ಬಿಡುತ್ತೆ. ಅದು ಫ್ಲೇವರ್ ನಿಮ್ಗೆ ಚೆನ್ನಾಗಿ ಸಿಗೋದಿಲ್ಲ. ಇಲ್ಲಿ ಆಫ್ ಮಾಡಿ ಇಲ್ಲಿ ಒಂದು 40 to 30% ಅಷ್ಟು ಬೇಯಿಸ್ಕೊಂಡು ಇನ್ನು ಮಿಕ್ಕಿದ ಕೂಗಿದಾಗ ಕರೆಕ್ಟಾಗಿ ಬೆಂದಿರುತ್ತೆ ಅವಾಗ ನಿಮಗೆ. ಇದನ್ನು ಒಂಚೂರು ಎಣ್ಣೆ ಬಿಡಬೇಕು. ಬಟಾಣಿ ಹಾಕಿದಾಗಲೂ ಇನ್ನೊಂಚೂರು ಎಣ್ಣೆ ಬಿಡೋಷ್ಟು ನಾವು ಬೇಯಿಸ್ಕೊಳ್ಬೇಕು. ಈಗ ನಾವು ಅಕ್ಕಿ ಹಾಕೊಳ್ಳೋಣ. ನಾನು 1.5 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ 10 to 15 ನಿಮಿಷ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೋಲನ್ ರೈಸ್ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಆ ರೈಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ಕಿ ಹಾಕಿದ ತಕ್ಷಣ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಇನ್ನೊಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅಕ್ಕಿ ಅದರಲ್ಲೇ ಫ್ರೈ ಮಾಡಿದಾಗ 1-2 seconds ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿನಿ. ಒಂದು 2 seconds ಬಿಡಿ. ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಿ ಅದೊಂಚೂರು ಅಕ್ಕಿಗೆ ಒಂದು ಟೇಸ್ಟ್ ಕೊಡುತ್ತೆ. ಅದು ಆ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿದಾಗ. ಇಲ್ಲಿ ನಾನು 1.5 ಪಾವಷ್ಟು ಅಕ್ಕಿ ತೊಗೊಂಡಿದ್ದಕ್ಕೆ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಇದೊಂಥರ ಗೀ ರೈಸ್ ಟೇಸ್ಟ್ ಕೊಡುತ್ತೆ. ಒಂಥರ ತುಂಬ ಫ್ಲೇವರಿ ಆಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಮೊಸರು ಬಜ್ಜಿ, ಚಿಕನ್ ಗ್ರೇವಿ, ವೆಜ್ ಗ್ರೇವಿ ಯಾವ್ದು ಹಾಕೊಂಡ್ರೂ ತುಂಬ ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನಾನು 3 ವಿಸಿಲ್ ಕುಗ್ಸ್ಕೊತೀನಿ. ನಾನಿಲ್ಲಿ ಇವಾಗ ಹಾರಿದೆ. ಓಪನ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂತ. ನೋಡಿ, ತುಂಬ ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ನೀರು ಯಾವತ್ತೂ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಪಲಾವ್ ಮಾಡಿದಾಗ, ಈ ಟೊಮೆಟೊ ರೈಸು, ಏನೇ ಫ್ಲೇವರ್ ರೈಸ್ ಮಾಡಿದಾಗ ನೀರು ತುಂಬ ಜಾಸ್ತಿ ಆಗಿಬಿಟ್ರೆ ಮುದ್ದೆ ಆಗೋಗುತ್ತೆ. ಅಳತೆ ತಕ್ಕಷ್ಟು ನೀರು ಹಾಕಿದ್ರೂ ನಿಮಗೆ ಟೇಸ್ಟಿಯಾಗಿ ಸಿಗುತ್ತೆ. ನೋಡಿ, ತುಂಬ ಉದುರಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೀವು ಓಪನ್ ಮಾಡಿದಾಗಲೇ ನಿಮ್ಗೆ ಆ ಸ್ಮೆಲ್ ಒಂಥರ ಸಖತ್ ಕೊಡುತ್ತೆ. ನೀವೊಂದು ಸತಿ ಮನೇಲಿ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.